ಕಾಲಿ COP 16 2024 ಎರಡು ಪಾಯಿಂಟ್ ಇಲ್ಲಿ ಆಸ್ ಫಾರ್ ಆಸ್ ದ ಎಕ್ಸಾಮಿನೇಷನ್ ಇಸ್ ಕನ್ಸರ್ನ್. ರೀಸೆಂಟ್ ಎಲ್ಲಿ ನಡೀತು ಅಂತ ಒಂದು ಗೊತ್ತಿರಬೇಕು, ಅದು ಎಷ್ಟನೇ COP ಅಂತ ಗೊತ್ತಿರಬೇಕು, ಸಾಕು. ಹಾಗಾದ್ರೆ ಇದ್ರ ಥೀಮ್ ಏನಾಗಿತ್ತು? ಲೇಟೆಸ್ಟ್ ಇರೋದ್ರಿಂದ ಪೀಸ್ ವಿತ್ ನೇಚರ್. ಇದು ಲೇಟೆಸ್ಟ್ ಇರೋದ್ರಿಂದ ಥೀಮ್ ಗೊತ್ತಿರ್ಲಿ ಸಾಕು. ಪೀಸ್ ವಿತ್ ನೇಚರ್, ನಿಸರ್ಗದೊಂದಿನ ಶಾಂತಿ. ನಿಸರ್ಗದೊಂದಿಗೆ ಶಾಂತಿ. ವಿ ಶುಡ್ ಕೀಪ್ ದ ಪೀಸ್ ವಿತ್ ನೇಚರ್ ಅಂತ ಅರ್ಥ. ಹೌದಾ? ನಾವು ಪೀಸ್ಫುಲಿ ಕೋ ಎಕ್ಸಿಸ್ಟ್ ಆಗ್ಬೇಕು ನೇಚರ್ ಜೊತೆಗೆ, ನಾಟ್ ಸೊ ಎಕ್ಸ್ಪ್ಲಾಯ್ಟಿಂಗ್ ದ ನೇಚರ್ ಅಂತ ಅರ್ಥ ಆಕ್ಚುಲಿ. ಹೌದಾ? ಅದು ಥೀಮ್ ಆಗಿತ್ತು ಈ ಸಮಾವೇಶ. ಹಾಗಾದ್ರೆ ನನ್ನ ಎಕ್ಸಾಮಿನೇಷನ್ ಏನ್ ಬೇಕು ಸರ್ ಇಲ್ಲಿ ಅಂದ್ರೆ, ಒಂದು ಮೇಜರ್ ಇವೆಂಟ್ ಏನ್ ನಡೀತು ಇಲ್ಲಿ ಅಂದ್ರೆ, ಒಂದು ಹೊಸ ಫಂಡ್ ಕ್ರಿಯೇಟ್ ಆಯ್ತು. ಅದನ್ನ ಕಾಲಿ ಫಂಡ್ ಅಂತ ಕರೆದು, ಈ ಫಂಡ್ ಎಸ್ಟಾಬ್ಲಿಷ್ ಆಯ್ತು. ಎಸ್ಟಾಬ್ಲಿಷ್ ಆಗಿ ಆಪರೇಷನಲೈಸ್ ಮಾಡಿದ್ರು. ಆಪರೇಷನಲೈಸೇಷನ್ ಆಫ್ ಕಾಲಿ ಫಂಡ್, ಕಾಲಿ ನಿಧಿ ಅನ್ನೋ ಸ್ಥಾಪನೆಯನ್ನ ಮಾಡಿದ್ರು. ಒಂದು ಹೊಸ ನಿಧಿ ಅಂದ್ರೆ ಫಂಡಿಂಗ್ ಅನ್ನ ರಿಸೀವ್ ಮಾಡ್ಕೊಳಕ್ ಒಂದು ಫಂಡ್ ಕ್ರಿಯೇಟ್ ಮಾಡಿದ್ರು. ಮತ್ತೆ ಆಲ್ರೆಡಿ ಹಿಂದೆ ಫಂಡಿಂಗ್ ಮಾಡಕ್ ಒಂದು ಫಂಡ್ ಮಾಡಿದ್ರಲ್ಲ ಸರ್, ಮತ್ತೆ ಇನ್ನೊಂದು ಫಂಡ್, ಹೌದಿಲ್ಲೋ? ಹಾಗಾದ್ರೆ ಸೊ ಇದನ್ನ ನಾವು ಸ್ಪೆಷಲಿ ಯಾವುದಕ್ಕೋಸ್ಕರ ಮಾಡಿದ್ವಿ ಈ ಕಾಲಿ ನಿಧಿ ಫಂಡ್ ಅನ್ನ ಅಂದ್ರೆ, ಎಸ್ಪೆಷಲಿ ಓನ್ಲಿ ಫಾರ್ ದಿಸ್ ಫೇರ್ ಅಂಡ್ ಇಕ್ವಿಟೇಬಲ್ ಶೇರಿಂಗಿಗೋಸ್ಕರ. ಇಕ್ವಿಟೇಬಲ್ ಶೇರಿಂಗ್ ಸ್ಪೆಷಲಿ ಯಾರಿಗೋಸ್ಕರ ಮಾಡಿದ್ವಿ ಇದನ್ನ? ನಗೋಯಾ ಪ್ರೋಟೋಕಾಲಿಗೋಸ್ಕರ ಅಂತ ಅರ್ಥ ಇಂಡೈರೆಕ್ಟ್. ನಗೋಯಾ ಪ್ರೋಟೋಕಾಲಿಗೆ ಇದು ಫಂಡ್ ಅರ್ಥ ಆಗ್ತದ್ರಿ. ಯಾವುದೇ ಜೆನೆಟಿಕ್ ರಿಸೋರ್ಸ್ ಅನ್ನ ನಾವು ಯೂಸ್ ಮಾಡಿ ಲಾಭ ಬರ್ತದಲ್ಲ, ಆ ಲಾಭವನ್ನ ನಾವೇನ್ ಮಾಡೋಣ, ಅದ್ರ ಲಾಭದಿಂದ ಬರುವಂತಹ ಅದನ್ನ ಶೇರ್ ಮಾಡ್ಕೊಳಕ್ಕ ನಾವು ಕೊಡ್ಬೇಕಲ್ಲ, ಅದಕ್ಕೆ ಒಂದು ಫಂಡ್ ಮಾಡ್ಕೊಳ್ಳೋಣ. ಆ ಫಂಡಿಗೆ ಖಾಲಿ ಫಂಡ್ ಅಂತ ಕರೆದು. ಅರ್ಥ ಆಗ್ತದ್ರಿ? ಏನ್ ಬಹಳ ಕಾಂಪ್ಲಿಕೇಟೆಡ್ ಅದಾವ ನೀವು? ಜಸ್ಟ್ ಸಿಂಪಲ್ ಇದು ರೀ. ಹೌದಾ? ಇಲ್ಲಿ ಒಂದು ನಗೋಯಾ ಪ್ರೋಟೋಕಾಲ್ ಅಡಿಯಲ್ಲಿ ಇವುಗಳನ್ನ ಶೇರ್ ಮಾಡ್ಕೋಬೇಕಿತ್ತು. ಹೌದು, ಬರುವಂತ ಬೆನಿಫಿಟ್ ಅನ್ನ. ಹಾಗಾದ್ರೆ ಆ ಬರುವಂತ ಬೆನಿಫಿಟ್ ಅನ್ನ ನಾವು ಸಂಗ್ರಹಣೆ ಮಾಡ್ಬೇಕಲ್ಲ, ಫಸ್ಟ್ ಸ್ಟೋರ್ ಮಾಡ್ಬೇಕಲ್ಲ, ಒಂದು ಫಂಡ್ ಅಂತ ಮಾಡ್ಬೇಕಲ್ಲ, ಅದರಲ್ಲಿ ಎಲ್ಲವನ್ನ ಜಮಾ ಮಾಡ್ಬೇಕಲ್ಲ, ಅದನ್ನ ಆಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಅರ್ಥ ಆಗ್ತದ? ಅದಕ್ಕೆ ಒಂದು ಫಂಡಿಂಗ್ ಬೇಕಿತ್ತು. ಆ ಫಂಡ್ ಅನ್ನ ಮಾಡಿದ್ವಿ ಖಾಲಿ ಫಂಡ್ ಅಂತ ಕರೆದ್ವಿ. ಅವಾಗ ಹೇಳಿದ್ರಿ ಈ ಫಂಡ್ ಅಂದು, ಅವಾಗ ಏನ್ ಹೇಳಿದ್ವಿ, ಅಟ್ ಲೀಸ್ಟ್ ನೀವು 50% ಅನ್ನ ಬೆನಿಫಿಟ್ ಅನ್ನ ಏನ್ ಯಾರಿಗ್ ಕೊಡ್ಬೇಕು ಅಂತ ಹೇಳಿದ್ರಿ? ಲೋಕಲ್ ಪೀಪಲ್ಸ್. ಆ ಟ್ರೆಡಿಷನಲ್ ನಾಲೆಜ್ ಅನ್ನ ಸಂರಕ್ಷಣೆ ಮಾಡ್ಕೊಂತ ಬರಾಕತ್ತಾರಲ್ಲ ಸ್ಥಳೀಯ ಜನರು, ಅವ್ರಿಗೆ ನೀವು 50% ನೀವ್ ಏನ್ ಮಾಡ್ಬೇಕು? ಅವರ ಅಭಿವೃದ್ಧಿಗೆ ಮುಡಿಪಾಗಿಡ್ಬೇಕು. ಸ್ಥಳೀಯ ನಾಲೆಜ್ ಅನ್ನ ರಕ್ಷಣೆ ಮಾಡ್ಕೊಂತ ಬರ್ತಾ ಇರುವಂತಹ ಆ ಸ್ಥಳೀಯ ಒಂದು ಜನರ ಅಭಿವೃದ್ಧಿಗೆ ಅಟ್ ಲೀಸ್ಟ್ 50% ಈ ಫಂಡ್ ಅಮೌಂಟ್ ಅನ್ನ ನೀವು ಅವರಿಗೆ ಕೊಡಬೇಕು. ಅದೇ ಖಾಲಿ ಫಂಡ್. ನೆನಪಿರ್ತದೆ ಎಷ್ಟೋ? ಎರಡನೇದ್ದು ಅಂಶ ಇಲ್ಲಿ ಏನ್ ನೆನಪಿರ್ಲಿ ಅಂತಂದ್ರೆ, ಈ ಸಮಾವೇಶದಲ್ಲಿ ನಡೆದದ್ದು ಅಂದ್ರೆ, ಇದೇ ಸಮಾವೇಶದಲ್ಲಿ ಭಾರತ ಏನ್ ಮಾಡ್ತು, ನ್ಯಾಷನಲ್ ಬಯೋಡೈವರ್ಸಿಟಿ ಸ್ಟ್ರಾಟಜಿ ಅಂಡ್ ಆಕ್ಷನ್ ಪ್ಲಾನ್ ಅನ್ನ ಲಾಂಚ್ ಮಾಡು. ಇದು ಒಂದು ಗೊತ್ತಿರ್ಲಿ ಸಾಕು. ಗವರ್ಮೆಂಟ್ ಆಫ್ ಇಂಡಿಯಾದ ಮಾತಾಡಕತ್ತೀವಿ ಅಂದ್ರೆ ಭಾರತ ಸರ್ಕಾರ ಏನ್ ಮಾಡ್ತು, ಇದನ್ನ ಲಾಂಚ್ ಮಾಡ್ತು. NBSAP. ಏನ್ NBSAP ಅಂದ್ರೆ ಆಲ್ರೆಡಿ ಹೇಳಿವ್ ನಾವು. ಅದ ನ್ಯಾಷನಲ್ ಬಯೋಡೈವರ್ಸಿಟಿ ಸ್ಟ್ರಾಟಜಿ ಅಂಡ್ ಆಕ್ಷನ್ ಪ್ಲಾನ್.
ನ್ಯಾಷನಲ್ ಬಯೋಡೈವರ್ಸಿಟಿ ಸ್ಟ್ರಾಟಜಿ ಅಂಡ್ ಆಕ್ಷನ್ ಪ್ಲಾನ್ ಅನ್ನು ಲಾಂಚ್ ಮಾಡಿದ್ರು. ರಾಷ್ಟ್ರೀಯ ಜೀವ ವೈವಿಧ್ಯತೆಯ ಕಾರ್ಯತಂತ್ರ, ರಾಷ್ಟ್ರೀಯ ಜೀವ ವೈವಿಧ್ಯತೆಯ ಕಾರ್ಯತಂತ್ರ ಮತ್ತು ಕ್ರಿಯಾಪಾಲನಾ ಯೋಜನೆ ಜಾರಿಗೆ ತಂದಿತ್ತು. ನಾವು ಇಂಡಿಯಾದಲ್ಲಿ ಈ ಟಾರ್ಗೆಟ್ಸ್ ಗಳನ್ನ ರೆಡಿ ಮಾಡಕ್, ಅಚೀವ್ ಮಾಡಕ್ ನಾವೇನೇನೆಲ್ಲ ಆಕ್ಷನ್ ಪ್ಲಾನ್ ಮಾಡ್ತೀವಿ ಇನ್ನು ಮೇಲೆ ಅಂತ ಏನ್ ಮಾಡಿದ್ರಿ, ಆಕ್ಷನ್ ಪ್ಲಾನ್ ಹಾಕೊಂಡ್ರಿ. ಒಂದು ಸ್ಟ್ರಾಟಜಿಯನ್ನ ಹಾಕೊಂಡು ಅದನ್ನ ಲಾಂಚ್ ಮಾಡಿದ್ವಿ ಇದೇ ಸಮಾವೇಶ. ಹಾಗಾದ್ರೆ ಎಷ್ಟು ಅಟ್ಲೀಸ್ಟ್ ನೆನಪಿರ್ತದ? ಸಾಕು. ಇವೆರಡು ಪಾಯಿಂಟ್, ಎರಡು ನೆನಪಿರ್ಲಿಲ್ಲ ಅಂದ್ರೆ ಇದು ಒಂದೇ ಪಾಯಿಂಟ್ ನೆನಪಲ್ಲಿ ಇರುತ್ತೆ. 2 ಪಾಯಿಂಟ್ ಬೇಡ ಅಂದ್ರೆ ಒಂದೇ ಪಾಯಿಂಟ್, ಕಾಲಿ ಫಂಡ್ ಸ್ಥಾಪನೆ ಆಯ್ತು. ಯಾವ್ದಕ್ಕೆ ಅಂತ ಕೇಳ್ತಾರ, ಯಾವ್ದಕ್ಕೆ ಫಂಡ್? ನಗೋಯಾ ಪ್ರೋಟೋಕಾಲ್ ಅಂತ ನೆನಪಿರ್ಲಿ ಸಾಕು.